1ನೇ ಶಾಹು ಜನಿಸಿದ್ದು 1682ರ ಮೇ 18ರಂದು ಮಹಾರಾಷ್ಟ್ರದಲ್ಲಿ. 1ನೇ ಶಾಹು ತನ್ನ ಅಜ್ಜ ಶಿವಾಜಿ ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟ ಮರಾಠ ಸಾಮ್ರಾಜ್ಯದ 5ನೇ ಛತ್ರಪತಿ ಮತ್ತು ಸಂಭಾಜಿ ಮಹಾರಾಜರ ಮಗ. ಶಾಹು ಚಿಕ್ಕ ವಯಸ್ಸಿನಲ್ಲಿ ರಾಯಗಢ ಕದನದ ನಂತರ ತನ್ನ ತಾಯಿಯೊಂದಿಗೆ ಮೊಘಲರ ವಶದಲ್ಲಿದ್ದರು. 1707ರಲ್ಲಿ ಔರಂಗಜೇಬನ ಮರಣದ ನಂತರ ಶಾಹುವನ್ನು ಹೊಸ ಮೊಘಲ್ ಚಕ್ರವರ್ತಿ 1ನೇ ಬಹದ್ದೂರ್ ಶಾ ಬಿಡುಗಡೆ ಮಾಡಿದ. ಶಾಹುವಿನ ಆಳ್ವಿಕೆಯಲ್ಲಿ ಮರಾಠ ಶಕ್ತಿ ಮತ್ತು ಪ್ರಭಾವವು ಭಾರತೀಯ ಉಪಖಂಡದ ಎಲ್ಲ ಮೂಲೆಗಳಿಗೂ ವಿಸ್ತರಿಸಿತು. ಶಾಹುವಿನ ಆಳ್ವಿಕೆಯಲ್ಲಿ ರಘುಜಿ ಭೋಸಲೆ ಸಾಮ್ರಾಜ್ಯವನ್ನು ಪೂರ್ವಕ್ಕೆ ವಿಸ್ತರಿಸಿದರು ಮತ್ತು ಇಂದಿನ ಬಂಗಾಳವನ್ನು ತಲುಪಿದರು. ಖಂಡೇರಾವ್ ದಾಭಾಡೆ ಮತ್ತು ಅನಂತರ ಅವರ ಮಗ ಅದನ್ನು ಪಶ್ಚಿಮಕ್ಕೆ ಗುಜರಾತ್ಗೆ ವಿಸ್ತರಿಸಿದರು. ನಂತರ ಪೇಶ್ವೆ ಬಾಜಿರಾವ್ ಮತ್ತು ಅವರ 3 ಮುಖ್ಯಸ್ಥರಾದ ಧಾರ್ನ ಪವಾರ್, ಇಂಧೋರ್ನ ಹೋಳ್ಕರ್ ಮತ್ತು ಗ್ವಾಲಿಯರ್ನ ಸಿಂಧಿಯಾ ಇದನ್ನು ಉತ್ತರದ ಕಡೆಗೆ ಅಟಕ್ಗೆ ವಿಸ್ತರಿಸಿದರು. ಛತ್ರಪತಿ ಶಾಹು ಅವರು 1749ರ ಡಿಸೆಂಬರ್ 15ರಂದು ಶಾಹು ನಗರದಲ್ಲಿ ನಿಧನರಾದರು. ಶಾಹು ಮಹಾರಾಜರ ಬಗ್ಗೆ ಹೇಳುವುದಾದರೆ, ಅವರು ಯುವಕ ಯುವತಿಯರು, ಹಿರಿಯರು ಮತ್ತು ಚಿಕ್ಕವರು ಎಲ್ಲರಿಗೂ ತಂದೆ ಮತ್ತು ರಕ್ಷಕರಾಗಿದ್ದರು. ಅಂತಹ ರಾಜ ಹಿಂದೆಂದೂ ಇರಲಿಲ್ಲ. ಅವರ ಸರ್ಕಾರದಲ್ಲಿ ಅಪರಾಧಿಗಳೂ ಇದ್ದರು, ಆದರೆ ಅವರನ್ನು ಕಠಿಣವಾಗಿ ನಡೆಸಿಕೊಂಡಿರಲಿಲ್ಲ. ಹಾಗೆಯೇ ಶಾಹುವಿನ ಔದಾರ್ಯದ ಬಗ್ಗೆಯೂ ಅನೇಕ ಕಥೆಗಳನ್ನು ಹೇಳಲಾಗುತ್ತದೆ ಮತ್ತು ಅವರ ಆಸ್ಥಾನದಲ್ಲಿನ ಜನರು ಅವರನ್ನು ಮಹಾಭಾರತದ ಕರ್ಣನೊಂದಿಗೆ ಹೋಲಿಸುತ್ತಿದ್ದರು. 1974ರ ಮೇ 18ರಂದು ಭಾರತದ ಮೊದಲ ಪರಮಾಣು ಪರೀಕ್ಷೆಯನ್ನು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಅದನ್ನು ಸ್ಮೈಲಿಂಗ್ ಬುದ್ಧ ಎಂದು ಹೆಸರಿಸಲಾಯಿತು. ಆ ಸಮಯದಲ್ಲಿ ದೇಶದ ಆಡಳಿತ ಇಂದಿರಾ ಗಾಂಧಿಯವರ ಕೈಯಲ್ಲಿತ್ತು. ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿದಾಗ ವಿಶ್ವದ ಅನೇಕ ದೇಶಗಳು ಕೋಪಗೊಂಡಿದ್ದವು. ಅಮೆರಿಕ ಭಾರತವನ್ನು ನಿಷೇಧಿಸಿತ್ತು, ಆದರೆ ಅಂದಿನ ಸೋವಿಯತ್ ಒಕ್ಕೂಟ ಭಾರತವನ್ನು ಬೆಂಬಲಿಸಿತ್ತು. ಇಂದಿರಾ ಗಾಂಧಿಯವರು 1972ರಲ್ಲಿ ಭಾಪಾ ಪರಮಾಣು ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ದರು. ಆ ಸಮಯದಲ್ಲಿ ಅವರು ಪರಮಾಣು ಪರೀಕ್ಷೆಗಾಗಿ ಸ್ಥಾವರವನ್ನು ನಿರ್ಮಿಸಲು ವಿಜ್ಞಾನಿಗಳಿಗೆ ಅನುಮತಿ ನೀಡಿದ್ದರು. ಇದೆಲ್ಲ ರಹಸ್ಯವಾಗಿ ನಡೆದಿದ್ದು ಇಂದಿರಾ ಅವರ ಮಂತ್ರಿಗಳಿಗೂ ತಿಳಿಯದಂತಿತ್ತು. ಇದೊಂದು ರಹಸ್ಯ ಯೋಜನೆಯಾಗಿತ್ತು. ಈ ಯೋಜನೆಗಾಗಿ 75 ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳನ್ನು ಒಳಗೊಂಡ ದೊಡ್ಡ ತಂಡವು ಕಾರ್ಯನಿರ್ವಹಿಸುತ್ತಿತ್ತು. ಎಲ್ಲರೂ ಸತತವಾಗಿ 7 ವರ್ಷಗಳ ಕಾಲ ಶ್ರಮಿಸಿದರು ಮತ್ತು ನಂತರವೇ ಭಾರತದ ಮೊದಲ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಹಾಗೆಯೇ ಭಾರತದ ಮೊದಲ ಪರಮಾಣು ಪರೀಕ್ಷೆಯಲ್ಲಿ 2 ವಿಜ್ಞಾನಿಗಳು ಪ್ರಮುಖ ಪಾತ್ರ ವಹಿಸಿದ್ದರು, ರಾಜಾ ರಾಮಣ್ಣ ಮತ್ತು PK ಅಯ್ಯಂಗಾರ್. ರಾಮಣ್ಣ ಇದರ ಪ್ರಾಜೆಕ್ಟ್ ಹೆಡ್ ಆಗಿದ್ದರೆ ಈ ಪರಮಾಣು ಅಸ್ತ್ರವನ್ನು ವಿನ್ಯಾಸಗೊಳಿಸಿದ್ದು PK ಅಯ್ಯಂಗಾರ್. ಆಪರೇಷನ್ ಸ್ಮೈಲಿಂಗ್ ಬುದ್ಧ ನಂತರ ಭಾರತವು 1998ರಲ್ಲಿ 5 ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ಇವುಗಳಲ್ಲಿ 3ನ್ನು ಮೇ 11ರಂದು ಮತ್ತು 2ನ್ನು ಮೇ 13ರಂದು ಮಾಡಲಾಯಿತು. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಈ ಪರೀಕ್ಷೆಗಳನ್ನು ನಡೆಸಲಾಯಿತು. ಈ ಪರಮಾಣು ಪರೀಕ್ಷೆಗೆ ಆಪರೇಷನ್ ಶಕ್ತಿ ಎಂದು ಹೆಸರಿಸಲಾಗಿತ್ತು. 2009ರ ಮೇ 18ರಂದು ಶ್ರೀಲಂಕಾದ ಪ್ರತ್ಯೇಕತಾವಾದಿ ಸಂಘಟನೆ LTTE ಮುಖ್ಯಸ್ಥ ಪ್ರಭಾಕರನ್ ಕೊಲ್ಲಲ್ಪಟ್ಟ. ಇದರೊಂದಿಗೆ ಶ್ರೀಲಂಕಾ ಸರ್ಕಾರವು ಈ ಸಂಘಟನೆಯನ್ನು ರದ್ದುಗೊಳಿಸುವುದಾಗಿ ಘೋಷಿಸಿತ್ತು. ವೇಲುಪಿಳ್ಳೈ ಪ್ರಭಾಕರನ್ ಅಪಾಯಕಾರಿ ಭಯೋತ್ಪಾದಕ ಎಂದೇ ಜಗತ್ತಿಗೆ ಚಿರಪರಿಚಿತ. ಆತ 1976ರಲ್ಲಿ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅಂದರೆ LTTEಯನ್ನು ಸ್ಥಾಪಿಸಿದ್ದ. ಇದೇ ಸಂಘಟನೆಯನ್ನು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯ ಅಪರಾಧಿ ಎಂದು ಪರಿಗಣಿಸಲಾಗಿದೆ. ಶ್ರೀಲಂಕಾದ ಈ ಪ್ರತ್ಯೇಕತಾವಾದಿ ಸಂಘಟನೆಯು ತಮಿಳರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯೊಂದಿಗೆ ರೂಪುಗೊಂಡಿತು. 1987ರಲ್ಲಿ ಶ್ರೀಲಂಕಾದಲ್ಲಿ ಹೆಚ್ಚುತ್ತಿರುವ LTTE ಭಯೋತ್ಪಾದನೆಯ ದೃಷ್ಟಿಯಿಂದ ಭಾರತ ತನ್ನ ಸೇನೆಯನ್ನು ಕಳುಹಿಸಿತ್ತು. ಇದರಿಂದಾಗಿ LTTE ಭಾರತದ ವಿರುದ್ಧ ತಿರುಗಿ ಬಿದ್ದಿತು ಮತ್ತು 1990ರಲ್ಲಿ ಶ್ರೀಲಂಕಾದಿಂದ ಭಾರತೀಯ ಶಾಂತಿ ಪಾಲನಾ ಪಡೆ ಹಿಂತೆಗೆದುಕೊಂಡ ನಂತರ ಈ ಸಂಘಟನೆಯು ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಿತು. 2009ರಲ್ಲಿ ವೇಲುಪಿಳ್ಳೈ ಪ್ರಭಾಕರನ್ ಶ್ರೀಲಂಕಾ ಸೇನೆಯಿಂದ ಕೊಲ್ಲಲ್ಪಟ್ಟ ಮತ್ತು ಇದರೊಂದಿಗೆ ಅಲ್ಲಿಯ ಭಯೋತ್ಪಾದನೆಗೆ ಕಾರಣವಾದ LTTEಯನ್ನು ಸಹ ನಿರ್ಮೂಲನೆ ಮಾಡಲಾಯಿತು.
1991 ಮೇ 18ರಂದು ಹೆಲೆನ್ ಶೆರ್ಮನ್ ಬ್ರಿಟನ್ನ ಮೊದಲ ಗಗನಯಾತ್ರಿಯಾಗಿ ಬಾಹ್ಯಾಕಾಶಕ್ಕೆ ಹಾರಿದರು. 27 ವರ್ಷದ ಹೆಲೆನ್ ಸೋವಿಯತ್ ಸೋಯುಜ್ ಹೆಸರಿನ ಬಾಹ್ಯಾಕಾಶ ಕ್ಯಾಪ್ಸೂಲ್ನಲ್ಲಿ ಕಜಕಿಸ್ತಾನ್ನಿಂದ ತಮ್ಮ ಪಯಣ ಆರಂಭಿಸಿದರು. ಅವರು ಗಗನಯಾತ್ರಿಯಾದ ಕಥೆ ಬಹಳ ಕುತೂಹಲಕಾರಿಯಾಗಿದೆ. ಒಂದು ದಿನ ಹೆಲೆನ್ ಅವರು ರೇಡಿಯೋದಲ್ಲಿ ಗಗನಯಾತ್ರಿ ಬೇಕು, ಯಾವುದೇ ಅನುಭವದ ಅಗತ್ಯವಿಲ್ಲ ಎಂಬ ಜಾಹೀರಾತನ್ನು ಕೇಳಿದ್ದರು. ಇದಾದ ಬಳಿಕ ಅರ್ಜಿ ಸಲ್ಲಿಸಿದ್ದರು. ಅರ್ಜಿ ಸಲ್ಲಿಸಿದ್ದ 13,000 ಜನರಲ್ಲಿ ಹೆಲೆನ್ ಆಯ್ಕೆಯಾಗಿದ್ದರು. ಬಾಹ್ಯಾಕಾಶಕ್ಕೆ ಹೋಗುವ ಮೊದಲು ಅವರು ಹಲವಾರು ತಿಂಗಳುಗಳ ತರಬೇತಿಯನ್ನು ಪಡೆಯಬೇಕಾಗಿತ್ತು. ಈ ಸಮಯದಲ್ಲಿ ಅವರು ದೈಹಿಕ, ಮಾನಸಿಕ ಮತ್ತು ಭಾಷಾ ಮಟ್ಟದಲ್ಲಿ ತರಬೇತಿ ಪಡೆದು ಬಾಹ್ಯಾಕಾಶಕ್ಕೆ ಹೋಗಲು ಸಿದ್ಧರಾಗಿದ್ದರು. ಅದರ ನಂತರ 1991ರಲ್ಲಿ ಈ ದಿನ ಹೆಲೆನ್ ಶೆರ್ಮನ್ ಬ್ರಿಟನ್ನ ಮೊದಲ ಗಗನಯಾತ್ರಿಯಾದರು. 7 ದಿನಗಳು 21 ಗಂಟೆಗಳು ಮತ್ತು 13 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದ ನಂತರ ಅವರು ಮೇ 26ರಂದು ಭೂಮಿಗೆ ಮರಳಿದರು. ಇದಕ್ಕೂ ಮೊದಲು ಹೆಲೆನ್ ಶೆರ್ಮನ್ ಚಾಕೊಲೇಟ್ ಕಂಪನಿಯಲ್ಲಿ ಆಹಾರ ರಸಾಯನಶಾಸ್ತ್ರಜ್ಞರಾಗಿ ಕೆಲಸ ಮಾಡುತ್ತಿದ್ದರು. ಮೇ 18ರಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗುತ್ತದೆ. ವಸ್ತು ಸಂಗ್ರಹಾಲಯಗಳ ಅಂತಾರಾಷ್ಟ್ರೀಯ ಮಂಡಳಿಯು ಮೊದಲಿಗೆ ಮ್ಯೂಸಿಯಂ ದಿನವನ್ನು ಆಚರಿಸುವ ಕಲ್ಪನೆಯೊಂದಿಗೆ ಬಂದಿತು ಮತ್ತು 1977ರಲ್ಲಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿತು. ಈ ದಿನದಂದು ಪ್ರಪಂಚದ ವಿವಿಧ ದೇಶಗಳು ತಮ್ಮ ದೇಶದಲ್ಲಿ ವಸ್ತು ಸಂಗ್ರಹಾಲಯಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಐತಿಹಾಸಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಸಂರಕ್ಷಿಸುವುದು ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂನ ಮುಖ್ಯ ಕಾರ್ಯವಾಗಿದೆ. ಇದು ಪ್ರಪಂಚದಾದ್ಯಂತ 31 ಅಂತಾರಾಷ್ಟ್ರೀಯ ಸಮಿತಿಗಳನ್ನು ಹೊಂದಿದೆ. ಇದಲ್ಲದೆ ಬೆಲೆಬಾಳುವ ವಸ್ತುಗಳ ಅಕ್ರಮ ಸಾಗಾಣಿಕೆ ತಡೆಯುವ ಕೆಲಸವೂ ಇದರಿಂದ ಆಗಿದೆ. ಇದು ತುರ್ತು ಸಂದರ್ಭಗಳಲ್ಲಿ ವಸ್ತು ಸಂಗ್ರಹಾಲಯಗಳಿಗೆ ಸಹಾಯವನ್ನು ಒದಗಿಸುತ್ತದೆ.